ಹಾಯ್ ಎವ್ರಿವನ್. ಇವತ್ತು ನನ್ನ ಮಗನ ಬರ್ಡೇ ಆಗಿದೆ ಇದು. ಬೆಳಿಗ್ಗೆ 6 ಗಂಟೆಗೆ ಎದ್ದು ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋಷ್ಟೊತ್ತಿಗೆ ನನ್ನ ಮಗನ ಬೆಳಿಗ್ಗೆನೆ ಬೇಗ ಎದ್ದು ಆ ಕಡೆಯಿಂದ ಸೈಕಲ್ ತುಳ್ಕೊಂಡು ಬರ್ತಾ ಇದ್ದ. ಸೈಕಲ್ ತಕೊಟ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಎದ್ಬಿಟ್ಟಿದ್ದಾನೆ ಇವತ್ತು. ಇವತ್ತು ನಿನ್ನ ಬರ್ಡೇ ಅಲ್ವಾ, ಏನು ಸ್ಪೆಷಲ್ ಮಾಡಬೇಕು ಅಂತ ಕೇಳಿದ್ರೆ ಅವನು ಪಲಾವ್ ಮಾಡಮ್ಮ ನನಗೆ ಅಂತ ಹೇಳಿದ್ನು. ಆಯ್ತು ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡು ಪಲಾವ್ಗಿಟ್ಟೆ. ಅಷ್ಟರಲ್ಲಿ ಬಟ್ಟೆಗಳೆಲ್ಲ ಮಡ್ಚಿಕ್ಕೊಂಡು ಅವನು ರೆಡಿ ಆಗಿಬಿಟ್ಟು ಆಡ್ತಾ ಇದ್ನು. ಟಿಫನ್ ರೆಡಿ ಆಯಿತು, ಅವ್ನ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಕುಸ್ಲುಗನವ್ರ ಮಾವನ್ ಬಂದು ಅವನಿಗೆ ಬರ್ತ್ಡೇ ವಿಶಸ್ ಮಾಡ್ತಾ ಇದ್ರು. ನೀನು ಅದೇ ಟೈಮ್ಗೆ ಎದ್ದು ಬಂದು ಅವ್ರ ಅಣ್ಣನಿಗೆ ವಿಶ್ ಮಾಡಿದ್ಲು. ಮಾಡಿಬಿಟ್ಟು ಅವ್ರ ಅಣ್ಣನಿಗೆ ಮುತ್ತು ಕೊಟ್ಲು. ಅವನು ಟಿಫನ್ ತಿಂದ್ಬಿಟ್ಟು ಸ್ಕೂಲ್ಗೆಲ್ಲ ರೆಡಿಯಾಗಿ ಮುಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಸ್ವೀಟ್ಸ್ ಎಲ್ಲ ತಕ್ಕೊಟ್ಟಿದ್ವಿ ಸ್ಕೂಲಲ್ಲಿ ಕೊಡೋಕ್ಕೆ. ಸ್ವೀಟ್ಸ್ ಎಲ್ಲ ಎತ್ಕೊಂಡು ಅವನು ಹೋದ್ನು. ನಾನು ಅವನ ಹೆಸರಲ್ಲಿ ನಲ್ಗಂಗಮ್ಮ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಟ್ಟಿದ್ದೆ. ತಲೆಗೆ ಎಣ್ಣೆ ಇಟ್ಕೊಂಡು ಮನೆಗಳೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಗಳೆಲ್ಲ ಒರೆಸ್ಕೊಂಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹನಿಗೆ ಟಿಫನ್ ತಿನ್ನಿಸೋಣ ಅಂತ ಹನಿಗೆ ಟಿಫನ್ ತಿನ್ನಿಸ್ತಾ ಇದ್ದೀನಿ. ಮತ್ತೆ ಎಲ್ಲರೂ ರೆಡಿ ಆಗಿಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ. ಅವರು ರೆಡಿ ಆಗಿಬಿಟ್ಟು ಮಕ್ಕಳು ನಿಂತ್ಕೊಂಡಿದ್ದಾರೆ. ಎಲ್ಲರೂ ರೆಡಿಯಾಗಿ ಆಟೋದಲ್ಲಿ ಹೋದ್ವಿ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗಿ ಕೋಲಾರಮ್ಮ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ನಲ್ಗಂಗಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿ ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ತುಂಬ ನೋಡೋಕ್ಕೆ 2 ಕಣ್ಣು ಸಾಕಾಗಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಚೆನ್ನಾಗಿದೆ, ಸೂಪರಾಗಿತ್ತು ಅಲಂಕಾರ ಅಂತೂ. ನಾನು ಆನಿಯಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ಮತ್ತೆ ಮನೆಗೆ ಬರೋಷ್ಟೊತ್ತಿಗೆ ನಾನ್ ವೆಜ್ ಎಲ್ಲ ತಂದಿದ್ರು. ನಾನು ಕಬಾಬ್ಗೆಲ್ಲ ಕಲಸಿಟ್ಕೊಂಡೆ. ಮುದ್ದೆ ಎಲ್ಲ ಮಾಡಿಕೊಂಡು ಅಡುಗೆಗಳೆಲ್ಲ ಮಾಡಿಕೊಂಡು ಮುಗಿಸ್ಕೊಂಡೆಲ್ಲ ಅಷ್ಟರಲ್ಲಿ ಹನಿ ಬಂದು ಅವ್ರ ನನಗೆ ವಿಶ್ ಮಾಡ್ತಾ ಇದ್ಲು. ಕೇಳಿಸ್ಕೊಳ್ಳಿ. ಮಕ್ಕಳು ಮನೆಯಲ್ಲಿದ್ದರೆ ಅಂತೂ ತುಂಬ ಖುಷಿಯಾಗತ್ತೆ. ಏನು ಬೇಕೋ ಮಾಡ್ಬೋದು ಖುಷಿ ಖುಷಿಯಾಗಿ. ಎಲ್ಲ ಮುಗಿಸ್ಕೊಂಡು ಕೊನೆಗೆ ಅವ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ನಾವು ಲಾಸ್ಟಿಗೆ ಅವ್ನ ಕೇಕ್ ಕಟಿಂಗ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ.